ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 1:25 ಆ ಥರ ಆಗಿದೆ. ನಾನು ಆ್ಯಕ್ಚುಲಿ ಇವತ್ತು ನನ್ನ ನಾದಿನಿ ಮತ್ತು ನನ್ನ ತಮ್ಮನ್ನ ಇವತ್ತು ಊಟಕ್ಕೆ ಕರೆದಿದ್ದೀನಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಅವ್ರ ಮದುವೆ ಆದಾಗಲಿಂದ ಹೊಸ ಜೋಡಿಗಳನ್ನ ಔತಣಕ್ಕೆ ಅಂದ್ಬಿಟ್ಟು ಕರೆದೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಮನೇಲೇ ಇರ್ತಾರೆ ಅಂತ ಅಂದ್ಬಿಟ್ಟು ಕರೆದೆ. ಬಟ್ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತೇ ಪವರ್ ಇಲ್ಲ. ಸೊ ನಾನು ಕಾರೆಲ್ಲ ರುಬ್ಕೋಬೇಕು. ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ, ಬರುತ್ತೆ ಬೇಗ ಬರಲಿ, ಊಟದ ಸಮಯ ಆಗೋಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ಬೇಗ ಖಾರ ರುಬ್ಕೊಂಡು ಅಡುಗೆ ಮಾಡಬೇಕು. ಬಟ್ ಇವತ್ತು ಹಿಂಗೆ ಆಗೋಗಿದೆ. ಸೊ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಓಡಾಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡೋಣ ಅಂತ ನೋಡ್ತೀನಿ. ಇನ್ನೊಂದು 15 ಮಿನಿಟ್ಸ್, ಇಲ್ಲಾಂದರೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ. ಇದು ಗಾಯ್ಸ್ ಬಿಫೋರ್ ನಾನು ಪವರ್ ಹೋಗೋದಕ್ಕೂ ಮುಂಚೆ ಇದೆಲ್ಲ ಮಾಡ್ಕೊಂಡಿರೋದು. ಮಟನ್ನ ಆಗಲೇ ಸಾಲ್ಟ್ ಮತ್ತು ಹಳದಿ ಪೌಡರ್ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ನನಗೆ ಕಾಯೆಲ್ಲ ತುರಿಯೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಗೆ ಹೇಳ್ತಾ ಇದ್ದೆ ಪವರ್ ಇಲ್ಲ ಅಂತ ಹೇಳಿ, ಈಗ ಜಸ್ಟ್ ಬಂತು ನೋಡಿ. ಮೊಟ್ಟೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಟನ್ನು ರೆಡಿ ಇದೆ. ಈಗ ನಾನು ಖಾರ ರುಬ್ಕೋಬೇಕಿತ್ತು. ಗೀ ರೈಸ್ಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಗೀ ರೈಸ್ಗೆ ರೈಸ್ ಹಾಕಬೇಕಷ್ಟೇ. ನಾನು ಮಟನ್ ಸಾಂಬಾರನ್ನ ಪಾತ್ರೆಗೆ ಡಂಪ್ ಮಾಡ್ಕೊಂಡಿದ್ದೀನಿ. ಸೊ ಪಾತ್ರೆಗೆ ಡಂಪ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಈಗ ಓಪನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕಬಾಬ್ ಕೂಡ ಇವಾಗ ಕಲಸಿ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಇಟ್ಟಿದ್ದಾಯಿತು. ಮತ್ತು ಈಗ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಮೊಟ್ಟೆ ಎಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ ಆಗಿದೆ. ಹಾಗೆ ಜೊತೆಗೆ ಕಬಾಬ್ ಕೂಡ ಬೇಯಿಸ್ಕೊಳ್ಬೇಕು. ಒಂದು ಸೈಡು ಮುದ್ದೆ ಆಗ್ತಾಯಿದೆ. ಹಾಗೆ ಜೊತೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಒಂದು ಸೈಡ್ ಕಬಾಬ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೇನೋ ಬರೋ ಹೊತ್ತಾಯಿತು, ಅವ್ರಿಗೆ ಹೊರಡಬೇಕಿತ್ತು. ಅಷ್ಟರಲ್ಲಿ ಯಾರೋ ಗೆಸ್ಟ್ ಬಂದರು ಅಂತ ಅಂದ್ಬಿಟ್ಟು ತಾನೇ ಮೂವಿ ನೋಡ್ಬಿಟ್ಟು ಮೂವಿ ನೇಮ್ ತಪ್ಪಾಗಿ ಹೇಳ್ಬಿಟ್ಟೆ. ಸೂರ್ಯವಂಶ ಮೂವಿ, ಯಜಮಾನ ಮೂವಿ ಅಂತ ಅಂದ್ಬಿಟ್ಟೆ. ಇದೆಲ್ಲಿ ತೆಗೀರಿ ಮತ್ತೆ. ಹಾಗೆ ಫ್ರೆಂಡ್ಸ್, ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಅಡುಗೆ ಲೇಟ್ ಆಗುತ್ತೆ ಪವರ್ ಬರದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂತ ಹೇಳಿದ್ರೆ ಇವ್ರುಗಳೇ ಬಂದಿಲ್ಲ. ಇನ್ನು ಊಟದ ಸಮಯ ಆಗಿದ್ರು ಆಲ್ರೆಡಿ ಟೈಮ್ 3 ಆಗಿದೆ, ಇನ್ನೂ ಬಂದಿಲ್ಲ. ಇವ್ರುಗಳೇನೆ ಲೇಟ್ ಮಾಡಿದ್ದಾರೆ. ನಾನೇ ಲೇಟ್ ಮಾಡಿಬಿಡ್ತೀನಿ ಊಟದ ಸಮಯಕ್ಕಾಗದೆ ಅಂತ ಅಂದ್ಕೊಳ್ತಾ ಇದ್ದೆ, ಪವರ್ ಇರಲಿಲ್ವಲ್ಲ ಅದರಿಂದ. ಬಟ್ ಕರೆಕ್ಟ್ ಟೈಮ್ಗೆ ಆಯಿತು. ಯಾರು ಶಿವನ ಬಂಟೆ ಅದ ಒಂದೇ ಸತಿಗೆ ರಮಿ ಇದ್ರಲ್ಲಿ ಮುದ್ದೆ ಮಾಡು. ಮುದ್ದೆ ಕೇಳ್ತಿದ್ದಲ್ಲ, ಬೇಡವಾ? ಅನ್ನ ತಿನ್ನೋಗ ಅದಕ್ಕೆ ಮತ್ತೆ ಬರ್ಬೇಡ ನಿನ್ನ ಮನೆಗೆ. ಇಷ್ಟ ಆಯ್ತಾ? ಆಕ್ಚುಲಿ ನೀನು ಹೇಳಂಗೆ ಅದೇ, ಮಟನ್ ಚೆನ್ನಾಗಿದ್ರೆ ಸಾಂಬಾರ್ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇಷ್ಟ ಆಯ್ತಾ ಶಿವು? ಇನ್ನೇನು ಸಾಯಂಕಾಲಕ್ಕೆ ಇದಕ್ಕೆ ವೈಟ್ ರೈಸ್ ಹೊಡೆದ್ಬಿಡಿ. ಹಾ, ಮಾಡ್ತೀನಿ. ರಮ್ಮು, ಏನನ್ಸ್ತು? ನೀವು ಇಬ್ರು ಹೇಳ್ತಾ ಇಲ್ಲ. ಇಷ್ಟ ಆಯ್ತಾ ಊಟ? ಇಲ್ಲ, ನಾನು ನೋಡಿ ಮತ್ತೆ ಇದು ಇರೋದು ಮಜಾ. ನಾನು ಬೆವರು ಸುರಿಸ್ಕೊಂಡು ಅಡುಗೆ ಮನೇಲಿ, ನನ್ನ ಗಂಡ ಸೂರ್ಯವಂಶ ಫ್ಯಾನ್ ತಗೊಂಬಂದು ಹಾಕ್ಬಿಟ್ಟಿದ್ರು ನಿಮ್ಮ ಬಾಬಾ. ಇವತ್ತು ಆಕ್ಚುಲಿ ನಾನೇ ಮಾಡಿದ್ದು.
ಬಾವ ಅಂಗಡಿಲಿಂದ ಎಲ್ಲ ತಗೊಬರೋದು ಅದು ಇದೇ ಆಗೋಯ್ತು ಅವ್ರಿಗೆ ಹಾಗೆ ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಇದ್ರೆ ಅಷ್ಟರ ಕುಂಕುಮ ತಗೊಬಿಡಿ ಅಂತ ಅಂದ್ಬಿಟ್ಟು ಕುಂಕುಮ ಕೊಡ್ತಾಯಿದ್ದೀನಿ ಇಬ್ರಿಗೂ. ಸೊ ಎಲ್ಲ ಏನಂತ ಅಂದರೆ ತುಂಬ ಹೊತ್ತು ಮಧ್ಯಾಹ್ನ ಆಗಿತ್ತಲ್ಲ, ಆಲ್ರೆಡಿ ಊರು ಬರೋಷ್ಟರಲ್ಲೇ 3 o'clock ಆಗೋಗ್ಬಿಟ್ಟಿತ್ತು. ಸೊ ಆಲ್ರೆಡಿ ಟೈಮು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಎಲ್ಲರದ್ದು. ಸೊ ಚಾಪೆ ಬೇರೆ ಹಾಸ್ಕೊಬಿಟ್ಟವ್ರೆ ಹಾಲಲ್ಲಿ ನವೀನ್ ಮತ್ತು ಶಿವು ಅವರು ಇಬ್ಬರು ಕೂಡ. ಇನ್ನು ನಾವೆಲ್ಲ ರೂಮಲ್ಲಿ ಸೆಟ್ಲಾಗ್ಬಿಟ್ಟು ಜಾಗ ಇಟ್ಕೊಂಡ್ಬಿಟ್ಟಿದ್ವಿ, ನಾನು, ರಮ್ಯಾ, ರಕ್ಷಿತಾ. ಸೊ ಹಾಗಾಗಿ ಅವ್ರ ಹಾಲಲ್ಲಿ ಚಾಪೆ ಹಾಸ್ಕೊಂಡಿದ್ದಾರೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಟೀ ಎಲ್ಲ ಮಾಡ್ಕೊಬಂದು ಕೊಡ್ತಾಯಿದ್ದಾರೆ, ತೊಗೊಳ್ಳಿ ಟೀನ ಅಂತ ಅಂದ್ಬಿಟ್ಟು. ಅವರಿಬ್ಬರು ಕುಂಕುಮ ಕೊಟ್ಬಿಡ್ತೀನಿ ಇರ್ರಿ, ಆಮೇಲೆ ನಾನು ಟೀ ಕುಡಿತೀವಂತೆ. ನಾನು ರಕ್ಷಿತಾ, ರಮ್ಯಾ ಏನು ಕುಡಿಯಲ್ಲ, ನಾನು ರಕ್ಷು ಕುಡಿತೀವಿ. ಸೊ ಆಮೇಲೆ ಕುಡಿದ್ರೆ ಆಯಿತು ಅಂತ ಹೇಳಿದೆ. ಹಾಗೆ ಒಂಥರ ಚೆನ್ನಾಗಿತ್ತು ಎಲ್ಲ ಡೇ. ಅವತ್ತು ಪೂರ ಹಂಗೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇನ್ನು ಶಾಪಿಂಗ್ ಹೋಗಬೇಕು ಹೊರ್ಗಡೆ ಅನ್ನೋ ಒಂದು ಪ್ಲ್ಯಾನ್ ಕೂಡ ಸಡನ್ನಾಗಿ ಮಾಡಿದ್ದು. ಆ್ಯಕ್ಚುಲಿ ಎಲ್ಲ ಮಾತಾಡ್ತಾ ಕೂತಿದ್ವಲ್ಲ ಹೊರಗಡೆ ಹೋಗಿ ಬರೋಣ ಅಂತ. ನಾನು ಅವ್ರ ಜೊತೆ ಹೊರಗಡೆ ಹೋಗೋಣ ಅಂತ ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಹೋಗೋದು ಬೇಡ ಅಂತ. ಬಟ್ ಎಲ್ಲರೂ ಹೋಗ್ತಿದ್ರಲ್ಲ, ನಾನು ಹೋಗೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಹೋಗಿದ್ದಾಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಶಿವು ಮತ್ತು ರಕ್ಷಿತಾ ನೋಡಿ ಹೋಗಿದ್ದಾರೆ, ನಾನು ರಮ್ಯಾ ಎಲ್ಲ ಹೋಗ್ತಾಯಿದ್ವಿ. ಹೋಗ್ಬಿಟ್ಟು ಇವಾಗ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಗ ಇಲ್ಲೇ ಗರಡಮಲ್ ಹತ್ರ ಇದು ನೋಡೋಣ, ಸ್ಟೈಲ್ ಯೂನಿಯನ್ಗೆ ಹೋಗೋಣ, ಬಟ್ಟೆಗಳು ನೋಡಬೇಕು ಅಂತ. ಚಿಂಟುದು ಆ್ಯಕ್ಚುಲಿ ಬರ್ಡೇ ಇತ್ತು. ಅವಳು ಮಧ್ಯಾಹ್ನನೇ ಅವಳ ಫ್ರೆಂಡ್ ಜೊತೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ಲು. ಅಂದರೆ ಅವಳ ಬರ್ಡೇಗೆ ಅವಳು ಡ್ರೆಸ್ ಎಲ್ಲ ತೊಗೊಂಡಿದ್ಲು ಆಲ್ರೆಡಿ. ಅದಕ್ಕೆ ಅವಳು ಅವ್ಳ ಫ್ರೆಂಡ್ ಮಧ್ಯಾಹ್ನ ಬಂದು ಇಲ್ಲೆಲ್ಲ ಸುತ್ತಾಡಿ ಆ ಡ್ರೆಸ್ ತೊಗೊಂಡು ಹೋಗಿದ್ರಲ್ಲ, ಅವ್ರ ಆಂಟಿ ಅವ್ರಿಗೂ ಹೇಳ್ತಾಯಿದ್ಲು, ಅವ್ರ ಆಂಟಿ ಮತ್ತು ಅತ್ತೆಗೆ, ಇಲ್ಲಿ ಚೆನ್ನಾಗಿದೆ ಬಟ್ಟೆ ಬನ್ನಿ ಅದು ಇದು ಅಂತ ಅಂದ್ಬಿಟ್ಟು ಅವ್ರೂ ಕರ್ಕೊಂಡು ಬಂದಿದ್ರು. ಸೊ ಹಂಗಾಗಿ ಅವ್ರೂ ನೋಡ್ತಾ ಇದ್ದಾರೆ. ಅದಾದಮೇಲೆ ಇವ್ರದ್ದು ಇನ್ನೂ ಒಂದು ಪ್ಲ್ಯಾನ್ ಇದೆ. ಇವ್ರದ್ದು ಮುಗಿತಾನೇ ಇಲ್ಲ. ನನಗೂ ನೋಡಿ ನೋಡಿ ಸಾಕಾಯ್ತು, ನನಗೆ ಫುಲ್ ಟಯರ್ಡ್ ಆಗ್ತಾಯಿತ್ತು. ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗಾಗಿ ಜಾಸ್ತಿ ಓಡಾಡೋಕ್ಕೂ ಆಗಿಲ್ಲ. ಆಮೇಲೆ ಸಾಕಾಯಿತು. ನಾನು ಭಾವ ಹೊರಟ್ಬಿಡ್ತೀವ್ರಪ್ಪ, ನೀವು ನಿಧಾನಕ್ಕೆ ಬನ್ನಿರಿ ಅಂತ ಅಂದ್ಬಿಟ್ಟು ನಾನು ಒಂದು 1/2 ಇದ್ಬಿಟ್ಟು ಅಲ್ಲಿ ನಾನು ನನ್ನ ಹಸ್ಬೆಂಡ್ ಹೊರಟ್ಬಿಟ್ವಿ. ಅವ್ರು ನಿಧಾನಕ್ಕೆ ಬಂದರು. ಅದಷ್ಟೇ ಅಲ್ಲದೆ ಚಿಂಟು ಶರ್ಟ್ ತೊಗೊಂಡಿದ್ಲು, ಅದೊಂಥರ ಚೆನ್ನಾಗಿತ್ತು ಮೇಲೆ ಹಾಕ್ಕೊಳ್ಳೋದಕ್ಕೆ. ಎಕ್ಸ್ಟ್ರಾ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಜೀನ್ಸ್ ಮೇಲೆ ಟಾಪ್ ಹಾಕ್ಕೊಂಡಾಗ ಅದ್ರ ಮೇಲೆ ಅದನ್ನು ವೇರ್ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಡಿಫ್ರೆಂಟಾಗಿ. ಸೊ ರಮ್ಯಾ ಮತ್ತು ರಕ್ಷಿತಾ ಇಬ್ಬರೂ ಚೆನ್ನಾಗಿದೆ, ಅದನ್ನು ತೊಗೋಬೇಕು ನಾವು ಅಂತ ಅಂದ್ಬಿಟ್ಟು ಅವರು ಬೇರೆ ಕಡೆ ನೋಡಲಿಕ್ಕೆ ಸ್ಟ್ರೀಟ್ ಕಡೆ ಹೋದರು. ಸೊ ನಾವು ಹೇಳ್ದಂಗೆ ನಾನು ನನ್ನ ಹಸ್ಬೆಂಡು ಸಾಕಾಗಿದೆ, ನಾವು ಹೊರಡ್ತೀವಿ, ನಿಮ್ಮದು ಈ ಕಾಲಕ್ಕೆ ಮುಗಿಯಲ್ಲ, ನಿಧಾನಕ್ಕೆ ಮುಗಿಸ್ಕೊಂಡು ಬರ್ರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಓಡೋಣ ಕಣೆ ಅಂತ ಅಂತಾಯಿದ್ರು. ಬಾ ಹೋಗೋಣ ಹೋಗೋಣ ಅಂತ ಅವರು ಕೂಡ ಅಂತಾಯಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೊನೆಯಲ್ಲಿ ಒಂದು ಶರ್ಟ್ ಕಾಣಿಸ್ಬಿಡ್ತು. ಇನ್ನೇನೋ ಬರಬೇಕು ಆ ಸಮಯದಲ್ಲಿ, ಅಲ್ಲಿ ನೋಡು ಆ ಶರ್ಟ್ ಚೆನ್ನಾಗಿದೆ ತೊಗೊಳ್ತೀನಿ ಅಂತ ಅಂದ್ಕೊಂಡು ಅವರು ಶಾಪಿಂಗ್ ಮಾಡೋ ಐಡಿಯಾ ಅವ್ರಿಗಿರಲಿಲ್ಲ. ಕೊನೆಗೆ ಅವರು ಒಂದು ಶರ್ಟ್ ತೊಗೊಂಡ್ರು. ಚೆನ್ನಾಗಿತ್ತು ಆ ಶರ್ಟ್, ಏನೋ ಒಂಥರ ಇಷ್ಟ ಆಯಿತು. ಸಡನ್ನಾಗಿ ಏನೋ ನೋಡಿದ ತಕ್ಷಣ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನೋ ಬರಬೇಕು, ಅವಾಗ ನೋಡ್ಬಿಟ್ಟು ಇಷ್ಟಪಟ್ಬಿಟ್ಟು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಇವತ್ತಿನ ಡೇ ಎಲ್ಲ ಹಿಂಗೆ ಮನೆ ಕೆಲಸ ಮತ್ತು ಶಾಪಿಂಗ್ ಅಂತ ಹೋಗಿದ್ದೇ ಗೊತ್ತಾಗಲಿಲ್ಲ, ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.